ಅಂತೂ ಇಂತೂ ಡಿಕೆ ಶಿವಕುಮಾರ್ ಸಂಪುಟಕ್ಕೆ 19 ನೂತನ ಸಚಿವರು ಬಂದ್ರು. ಪ್ರಮಾಣ ವಚನ ಸ್ವೀಕಾರ ಆಯ್ತು. 20 ಮಂದಿ ಇತ್ತು. ಒಂದ್ ಹೆಸರಿಗೆ ಸಿದ್ದರಾಮಯ್ಯವರು ತಡೆ ಹಾಕಿದ್ರು. ಬೇಜಾರ್ ಮಾಡ್ಕೊಂಡು ಅವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಸಿದ್ದರಾಮಯ್ಯವ್ರ ಕೋಪಕ್ಕೆ ಕಾರಣ ಏನು, ಮತ್ತೆ ಇನ್ಯಾರ್ಯಾರಿಗೆ ಏನೇನಾಯ್ತು, ಇನ್ನೊಂದಷ್ಟು ಕಡೆ ಎಲ್ಲ ಶಾಸಕರು ರಾಜೀನಾಮೆ ಕೊಡಕ್ ಮುಂದಾದ್ರು. ನಮ್ಗೆ ಅವಕಾಶನೇ ಕೊಡ್ಲಿಲ್ವಲ್ಲ, ಯಾರ್ಯಾರಿಗೂ ಅವಕಾಶ ಕೊಟ್ರಿ ಅಂತ ಬೇಸತ್ತು ಒಂದಷ್ಟು ಕಡೆ ಪ್ರತಿಭಟನೆ ಆಯ್ತು. ಇನ್ನೊಂದ್ ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ರಾಜೀನಾಮೆ ಕೊಟ್ಟಂತ ಕ್ಷೇತ್ರದಲ್ಲೇ ಬಿಜೆಪಿಗೆ ಸೋಲಾಗಿದೆ. ಪ್ರಶಾಂತ್ ಕಿಶೋರ್ ಗೆಲುವನ್ನ ಸಾಧಿಸಿದ್ದಾರೆ. 30 ವರ್ಷದಿಂದ ಬಿಜೆಪಿನೇ ಗೆಲ್ತಿತ್ತಲ್ಲಿ ನಿತಿನ್ ನಬೀನೇ ಗೆಲ್ತಾ ಇದ್ರು. ಅವರು ನಂತರ ಇತ್ತೀಚೆಗೆ ಅವ್ರು ರಾಜ್ಯಸಭೆಗೆ ಬಂದ್ರು. ಈಗ ಆ ಕ್ಷೇತ್ರದಲ್ಲ ಬಿಜೆಪಿ ಸೋತಿದೆ. ಸೊ ಇನ್ನೊಂದಷ್ಟು ವಿಷಯಗಳು ಪ್ರಮುಖವಾಗಿ ಕ್ಯಾಬಿನೆಟ್ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳನ್ನ ಇವತ್ತು ತಿಳಿಸುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ ನಲ್ಲಿ ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಹಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ತೆರೆ ಬಿದ್ದಿದೆ. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ 19 ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ನೂತನ ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಮೊದಲಿಗೆ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಅಜಯ್ ಸಿಂಗ್ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಮಾಯಕೊಂಡ ಶಾಸಕ KS ಬಸವಂತಪ್ಪ ಮೊದಲ ಬಾರಿ ಶಾಸಕರು, ಅವರು ಮಂತ್ರಿ ಆದರು. ಇನ್ನು ಚಲುವರಾಯಸ್ವಾಮಿ, HC ಬಾಲಕೃಷ್ಣ, ಬಸವರಾಜ ರಾಯರೆಡ್ಡಿ, 4 ಬಾರಿ ಶಾಸಕರಾಗಿರುವ ಲಕ್ಷ್ಮಣ್ ಸವದಿ, JDS ತೊರೆದು ಕಾಂಗ್ರೆಸ್ ಸೇರಿದ ಈಡಿಗ ಸಮುದಾಯದ ಪ್ರಮುಖ ನಾಯಕ ಮಾಜಿ ಮಂತ್ರಿ ಮಧು ಬಂಗಾರಪ್ಪ ದೇವರ ಹೆಸರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಕೊನೆಯ ಕ್ಷಣದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಂಡಂತ ಮಾಜಿ ಮಂತ್ರಿ SS ಮಲ್ಲಿಕಾರ್ಜುನ್, ಬಳ್ಳಾರಿಯ ಪ್ರಭಾವಿ ರಾಜಕಾರಣಿ B ನಾಗೇಂದ್ರ, ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಹಿನ್ನೆಲೆಯಲ್ಲಿ ಅವರು ಹಿಂದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಇನ್ನು ಮಳವಳ್ಳಿ ಶಾಸಕ, ದಲಿತ ಸಮುದಾಯದ ಪ್ರಮುಖ ನಾಯಕ ಶಾಸಕ ನರೇಂದ್ರ ಸ್ವಾಮಿ ಮಂತ್ರಿ ಆದರು. ಸಿದ್ದರಾಮಯ್ಯ ಸಂಪುಟದಲ್ಲೂ ಸಚಿವರಾಗಿ ಉಪ್ಪಾರ ಸಮುದಾಯದ ಪ್ರಮುಖ ನಾಯಕರಾದಂತಹ ಪುಟ್ಟರಂಗ ಶೆಟ್ಟಿ ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ಬಂತು. ST ಸಮುದಾಯದ ನಾಯಕ ಚಿತ್ರದುರ್ಗದ ಚಳ್ಳಕೆರೆ MLA T ರಘುಮೂರ್ತಿ ಅವರು ಈ ಮೊದಲು 3 ಬಾರಿ ಶಾಸಕರಾಗಿ ಯಾವುದೇ ರಾಜಕೀಯ ಬಣದಲ್ಲಿ ಗುರುತಿಸಿಕೊಳ್ಳದೇ ಇದ್ರು. ಕ್ಲೀನ್ ಹ್ಯಾಂಡ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾದವರು. ಈ ಬಾರಿ ಶಾಸಕರಾಗುವ ಒಂದು ಮುಸ್ಲಿಂ ಸಮುದಾಯದ ಪ್ರಮುಖ ನಾಯಕ ರಿಜ್ವಾನ್ ಅರ್ಷದ್ 2019 ಉಪಚುನಾವಣೆಯಲ್ಲಿ ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದ್ರು. ಅವರು ಮಂತ್ರಿ ಆದ್ರು. ಹಾವೇರಿ ಭಾಗದ ಪ್ರಮುಖ ದಲಿತ ನಾಯಕ ಬಂಜಾರ ಸಮುದಾಯದ ನಾಯಕ ರುದ್ರಪ್ಪ ಲಮಾಣಿ ಶಾಸಕರು, ಅವರಿಂದ ಸ್ಪೀಕರ್ ಆಗಿದ್ರು, ಡೆಪ್ಯೂಟಿ ಸ್ಪೀಕರ್. ಸೊ ಅವರು ಕೂಡ ಈಗ ಮಂತ್ರಿ ಆದ್ರು. ಈಗ ಸಚಿವ ಸಂಪುಟಕ್ಕೆ ಎಂಟ್ರಿ ಆಗಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲಿ ಪಕ್ಷದ ಪರ ನಿಂತ ನಾಯಕ, ಮಾಜಿ ಸಚಿವ ಹಾಗೂ ಸಿದ್ದರಾಮಯ್ಯ ಅವರ ಆಪ್ತ, ಮರಾಠ ಸಮುದಾಯದ ಸಂತೋಷ್ ಲಾಡ್, ಹಾಸನದ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕ, 4 ಬಾರಿ MLA, ಒಂದೇ ಬಾರಿ ಕಾಂಗ್ರೆಸ್ ಇಂದ ಆಗಿದ್ರು, 3 ಬಾರಿ JDS ಇಂದ ಆಗಿದ್ರು, ಶಿವಲಿಂಗೇಗೌಡರು. ಇನ್ನು ಬೋವಿ ಸಮುದಾಯದ ಪ್ರಮುಖ ನಾಯಕ ಮಾಜಿ ಮಂತ್ರಿ ಶಿವರಾಜ್ ತಂಗಡಿ ಕೂಡ ಮತ್ತೆ ಮಂತ್ರಿ ಆದ್ರು. ಇನ್ನು ಲಿಂಗಾಯತ ಹಾಗೂ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರಿಗೆ ಅವಕಾಶ ಆಯಿತು. ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲೂ ಮುಂಚೂಣಿಯಲ್ಲಿ ಇವರು ಗುರುತಿಸಿಕೊಂಡಿದ್ರು. ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲೂ ಸಚಿವರಾಗಿದ್ದ ಜಮೀರ್ ಅಹಮದ್ ಖಾನ್ ಮತ್ತೆ ಈಗ ಅವಕಾಶ ಸಿಕ್ಕಿದೆ. ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ಆಚೆ ಈಚೆ ಅಂತೆಲ್ಲ ಎಡವಟ್ಟಾಗುತ್ತೆ ಅನ್ಕೊಂಡ್ರು, ಅದು ಯಾವುದೂ ಆಗ್ಲಿಲ್ಲ. ಸೊ ಜಮೀರ್ ಅಹಮದ್ ಖಾನ್ ಮಂತ್ರಿ ಆದ್ರು. ಈಗ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಈಗ ಇದೆಲ್ಲದರ ನಡುವೆ ಕೆಲವರು ಖುಷಿ ಆಗಿದೆ, ಕೆಲವರು ಕಸಿವಿಸಿ ಆಗಿದೆ, ಕೆಲವರು ಬೇಜಾರಾಗಿದೆ. 20 ಸ್ಥಾನಗಳಲ್ಲಿ 19 ಸ್ಥಾನಗಳನ್ನ ತುಂಬಿದ್ದಾರೆ. ಗಾಯತ್ರಿ ಶಾಂತೇಗೌಡರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬ್ರೇಕ್ ಹಾಕಿದ್ರು. ಎಸ್, ಈಗ ಮಾಜಿ ಮಂತ್ರಿಗಳಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿ ಆದಂತ ಅವರು ಜಮೀರ್ ಅಹಮದ್ ಖಾನ್, ಚಲುವರಾಯಸ್ವಾಮಿ ಅವರು, ಮಧು ಬಂಗಾರಪ್ಪ, SS ಮಲ್ಲಿಕಾರ್ಜುನ್, ಶಿವರಾಜ್ ತಂಗಡಗಿ ಇವರೆಲ್ಲರಿಗೂ ಅವಕಾಶ ಆಯ್ತು. ಮಂಕಾಳ ಸುಬ್ಬವೈದ್ಯ ಅವ್ರದ್ದು ಫಸ್ಟ್ ಲಿಸ್ಟ್ ಅನೌನ್ಸ್ ಆಗಿತ್ತು. ಟೈಪಿಂಗ್ ಮಿಸ್ಟೇಕ್ ಏನೋ ಅನ್ಕೊಂಡ್ ಮತ್ತೆ ಅದನ್ನ ಆಚೆ ಹಾಕಿ SS ಮಲ್ಲಿಕಾರ್ಜುನ್ ಅವ್ರನ್ನ ಕೂರಿಸಿದ್ರು. ಇನ್ನೆಲ್ಲ ಹೊಸಬ್ರು, ಕೆಲವರು ಫಸ್ಟ್ ಟೈಮ್ ಗೆದ್ದಂತ ಬಸವಂತಪ್ಪ ಅವ್ರಿಗೆ ಅವಕಾಶ ಆಯ್ತು. ಇನ್ನು ಫಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೆದ್ದವರು ಶಿವಲಿಂಗೇಗೌಡರು ಫಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೆದ್ದಿರೋ MLA ಅವ್ರಿಗಾಯ್ತು. ಬಾಲಕೃಷ್ಣ ಅವರು ಫಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೆದ್ದಿರೋರು. ಹಿಂದೆ ಅವರು ಬಿಜೆಪಿಯಿಂದ ದಳದಿಂದಲ್ಲ MLA ಆಗಿದ್ರು. ಈಗ ಫಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೆದ್ದಿರ್ತಕ್ಕಂಥ ಮಾಗಡಿ ಬಾಲಕೃಷ್ಣ 94 ಬಿಜೆಪಿ MLA ಅವರು. ಅವತ್ತಿಂದ ಶಾಸಕರು ಮಂತ್ರಿ ಆಗಕ್ಕಾಗಿರಲಿಲ್ಲ, ಈಗ ಅವಕಾಶ ಆಯ್ತು. ಹಾಗಾಗಿ ಒಂದಷ್ಟು ಆಯ್ಕೆಗಳು, ಹೈಕಮಾಂಡ್ ಆಯ್ಕೆ ಸಿದ್ದರಾಮಯ್ಯನವ್ರದ್ದು ಮತ್ತೆ DK ಶಿವಕುಮಾರ್ ಅವ್ರದ್ದು. ಜಮೀರ್ ಅಹಮದ್ ಖಾನ್ ತಡೆಯಕ್ಕೆ ಬಹಳ ಪ್ರಯತ್ನ ಪಟ್ಟರು, ಸಿದ್ದರಾಮಯ್ಯನವ್ರು ಆಗ್ಲಿಲ್ಲ. ವೇಣುಗೋಪಾಲ್ ಅವರ ಕೃಪಾ ಕಟಾಕ್ಷದಿಂದ ಜಮೀರ್ ಮಂತ್ರಿ ಆದ್ರು. ಆದ್ರೆ ಹ್ಯಾರಿಸ್ ಆಗ್ತಾರೆ ಅಂದ್ರೆ ಹ್ಯಾರಿಸ್ಗೆ ಅವಕಾಶ ಆಗ್ಲಿಲ್ಲ. ಹಿಂಗೆ ಇನ್ನು ರಾಜ್ಯದಲ್ಲಿ ನೂತನ ಸಚಿವ ಸಂಪುಟ ವಿಸ್ತರಣೆಯ ಸಂಭ್ರಮದ ನಡುವೆಯೇ ಕಾಂಗ್ರೆಸ್ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಬೀದಿಗೆ ಬಂದಿದೆ. ರಾಜಭವನದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೈರು ಹಾಜರಾಗುವ ಮೂಲಕ ತಮ್ಮ ತೀವ್ರ ಅಸಮಾಧಾನವನ್ನು ಬಹಿರಂಗಪಡಿಸಿದರು.
ಸಚಿವರ ಪಟ್ಟಿಯ ಕುರಿತು ಕಾಂಗ್ರೆಸ್ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಹೊಗೆ ಆಡುತ್ತಿರುವ ಬೆನ್ನಲ್ಲೇ ಈ ಹೈ ಪ್ರೊಫೈಲ್ ಕಾರ್ಯಕ್ರಮದಿಂದ ಸಿದ್ದರಾಮಯ್ಯ ದೂರ ಉಳಿದಿರುವುದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಕುರುಬ ಸಮುದಾಯದ ಪ್ರಭಾವಿ ನಾಯಕಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಕೊನೆ ಕ್ಷಣದಲ್ಲಿ ಸಚಿವರ ಪಟ್ಟಿಯಿಂದ ಕೈ ಬಿಟ್ಟಿರುವುದು ಸಿದ್ದರಾಮಯ್ಯ ಅವರ ಒಂದೊಂದ ಚರ್ಚೆ ಕಾರಣ ಆಯಿತು. ನೂತನ ಸಚಿವರ ಪಟ್ಟಿಯಲ್ಲಿ ಗಾಯತ್ರಿ ಅವರಿಗೆ ಸ್ಥಾನ ನೀಡಲು ಒಂದಷ್ಟು ದಿಢೀರ್ ಬೆಳವಣಿಗೆ ಆಗಿತ್ತು. ಹಾಗಾಗಿ ಅವರ ಹೆಸರನ್ನ ಹಾಕಿದ್ದು ತೆಗೆದಿದ್ದು ಮತ್ತೆ ಬೇರೆ ಯಾರೋ ಬರಬೇಕು ಅನ್ನೋ ಚರ್ಚೆಗಳು ಒಂದಷ್ಟು ಗೊಂದಲಕ್ಕೆ ಕಾರಣ ಆಯಿತು. ಪ್ರಭಾವಿ ನಾಯಕರ ಹೆಸರನ್ನು ದಿಢೀರ್ನೆ ಪಟ್ಟಿಯಿಂದ ತೆರವುಗೊಳಿಸಿರುವುದು ಸಿದ್ದರಾಮಯ್ಯ ಅವರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಎನ್ನಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಒಂದೆಡೆ ಶಾಸಕರ ರಾಜೀನಾಮೆ ಪರ್ವ ಶುರುವಾಗಿದೆ. ಮತ್ತೊಂದೆಡೆ ಸ್ವಪಕ್ಷ ಪ್ರಮುಖ ನಾಯಕರೇ ಕಾರ್ಯಕ್ರಮದಿಂದ ದೂರ ಉಳಿದಿರುವುದು ಕೈಪಡೆಗೆ ನುಂಗಲಾರದ ಬಿಸಿತುಪ್ಪವಾಗಿ ಪರಿಣಮಿಸಿದೆ. ಇದೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆಗ್ತಿರುತ್ತೆ ಅಸಮಾಧಾನ, ಎಲ್ಲರನ್ನೂ ತೃಪ್ತಿಪಡಿಸಕ್ಕಾಗಲ್ಲ. ಈಗೆಲ್ಲ ಅವರೇ ಎಣಿಸ್ಬೇಕಾಗಿತ್ತು. ನಿಮ್ಗೆ 20 ಸಿದ್ದರಾಮಯ್ಯನವ್ರು ನಿಮ್ಗೆ 7, DKಗೆ 7, ಒಂದು 6 ನಮಗ್ ಕೊಡಿ ಅಂತ ಅವರೇ ಹೆಂಚ್ಕೊಂಡು ನಡೆದೋಗಿರೋದು. ಇವು ನಮ್ ಕೋಟ ಅಂತ. ಅದು ಇವ್ರು 20 ಲಿಸ್ಟ್ ಕೊಟ್ಟು ಅವ್ರು 20 ಲಿಸ್ಟ್ ಕೊಟ್ಟು ಅವ್ರು ಬೇಡ ಇವ್ರು ಬೇಡ ಅಂದ್ರೆ ಇವ್ ಗೊಂದಲ ಆಗುತ್ತೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಅಸಮಾಧಾನದ ಸ್ಫೋಟ ಮುಂದುವರೆದಿದೆ. ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಇಂಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದಾಗಿ ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು, ಇಂದಿನ ರಾಜಕೀಯದಲ್ಲಿ ನಿಷ್ಠಾವಂತರಿಗೆ ಮತ್ತು ಪ್ರಾಮಾಣಿಕರಿಗೆ ಬೆಲೆ ಇಲ್ಲದಂತಾಗಿದೆ. ಈ ಬಾರಿ ಸಚಿವ ಸ್ಥಾನ ಸಿಗುತ್ತದೆ ಎಂಬ ಸಂಪೂರ್ಣ ವಿಶ್ವಾಸ ಇತ್ತು. ಪಕ್ಷದ ವರಿಷ್ಠರು ಭರವಸೆ ಕೊಟ್ಟಿದ್ರು, ಆದ್ರೆ ಕೊನೆಯ ಕ್ಷಣದಲ್ಲಿ ಮಾತು ಉಳಿಸಿಕೊಳ್ಳಲಿಲ್ಲ. ಇದರಿಂದ ನನಗೆ ತೀವ್ರ ನೋವಾಗಿದೆ. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ರಾಜೀನಾಮೆ ಪತ್ರವನ್ನ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರಿಗೆ ಸಲ್ಲಿಸಿದ್ದೇನೆ ಅಂತ ತಿಳಿಸಿದರು. ಇದೀಗ ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಅಲೆ ಮತ್ತಷ್ಟು ಜೋರಾಗಿದ್ದು, ಯಶವಂತರಾಯಗೌಡ ಪಾಟೀಲ್ ಅವರ ಜೊತೆಗೆ ಸಾಗರ ಕ್ಷೇತ್ರದ ಶಾಸಕ ಬೆಳ್ಳೂರು ಗೋಪಾಲಕೃಷ್ಣ ಕೂಡ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಶಾಸಕ ಸ್ಥಾನ ಹಾಗೂ ನಿಗಮ ಮಂಡಳಿ ಹುದ್ದೆಗೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ. 3 ವರ್ಷ ಸಚಿವರಾಗಿದ್ದವರಿಗೆ ಮತ್ತೆ ಅವಕಾಶ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಹಾಗೂ ಅವರ ಸಚಿವರ ಮಕ್ಕಳೇ ಸಚಿವರಾಗಬೇಕಾ? ಹೊಸಬ್ರಿಗೆ ಅವಕಾಶ ನೀಡುತ್ತೇವೆ ಎಂದಿದ್ದು ಇದೇನಾ ಅಂತ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ತಮ್ಮೊಂದಿಗೆ ಇನ್ನೂ ಹಲವು ಶಾಸಕರು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂಬ ಹೇಳಿಕೆಯನ್ನ ಬೆಳ್ಳೂರು ಗೋಪಾಲಕೃಷ್ಣ ಕೊಟ್ಟಿದ್ದಾರೆ. ಇತ್ತ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ 4 ಶಾಸಕರಿದ್ರು ಯಾರಿಗೂ ಸಚಿವ ಸ್ಥಾನ ಸಿಗದಿರುವುದು ಸ್ಥಳೀಯ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮಧು ಬಂಗಾರಪ್ಪ ಫಸ್ಟ್ ಟೈಮ್ ಕಾಂಗ್ರೆಸ್ MLA, ಲಾಸ್ಟ್ ಟೈಮ್ ಮಂತ್ರಿ ಆಗಿದ್ರು, ಮತ್ತೆ ಈಗ ಮಂತ್ರಿ ಆಗಿದ್ದಾರೆ. ಇವರು ಕೂಡ ಫಸ್ಟ್ ಟೈಮ್ ಕಾಂಗ್ರೆಸ್ MLA, ಈ ಹಿಂದೆ ಬಿಜೆಪಿಯಿಂದ MLA ಆಗಿದ್ದು ಬೆಳ್ಳೂರು ಅವರು. ಸೊ ಅವ್ರ ಮಾನದಂಡ ಯಾವ್ಯಾವ ಲೆಕ್ಕಾಚಾರದಲ್ಲಿ ಏನ್ ಮಾಡಿದ್ರು ಹಂಗ್ ನೋಡಿದ್ರೆ ಸಂಗಮೇಶ್ ಕೊಡ್ಬೇಕಾಗಿತ್ತು. ಈಡಿಗ ಕಮಿಟಿಲಿ ಕೊಡೋದಾದ್ರೆ BK ಹರಿಪ್ರಸಾದ್ ಅವ್ರನ್ನ ಮಂತ್ರಿ ಮಾಡ್ಬೇಕಾಗಿತ್ತು. ಸೊ ಒಂದಷ್ಟು ವ್ಯತ್ಯಾಸಗಳು ಇದ್ದಂಗಿದೆ, ನೋಡ್ಬೇಕು. DK ಶಿವಕುಮಾರ್ ಬಂಡಾಯ ಶಾಸಕರು ಸಲಹೆ ಕೊಟ್ಟವ್ರು. ಏನ್ ಕೊಟ್ಟವ್ರೆ ಅಂದ್ರೆ, ಕಾಂಗ್ರೆಸ್ ಅಲ್ಲಿ ಅಸಮಾಧಾನದ ಕಾವು ಮತ್ತಷ್ಟು ಹೆಚ್ಚಾಯಿತು. ಈ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಕೆಲ ಶಾಸಕರು ರಾಜೀನಾಮೆ ಘೋಷಿಸಿರುವ ನಡುವೆ ಮುಖ್ಯಮಂತ್ರಿ DK ಶಿವಕುಮಾರ್ ಅಸಮಾಧಾನಿತ ಶಾಸಕರಿಗೆ ತಾಳ್ಮೆಯ ಸಂದೇಶ ಕೊಟ್ಟಿದ್ದಾರೆ. ಲೋಕಭವನಕ್ಕೆ ತೆರಳುವ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಮುಖ್ಯಮಂತ್ರಿ DK ಶಿವಕುಮಾರ್, ಹಿಂದೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ನನಗೂ ಸಚಿವ ಸ್ಥಾನ ಕೈ ತಪ್ಪಿತ್ತು, ಆಮೇಲೆ ನಾನು ಸಚಿವ ಆಗ್ಲಿಲ್ವೇ? ಎಲ್ಲರೂ ತಾಳ್ಮೆಯಿಂದ ಇರಬೇಕು. ಶಾಸಕರು ಹೆಚ್ಚಿದ್ದಾರೆ, ಎಲ್ರಿಗೂ ಒಂದೇ ಬಾರಿ ಅವಕಾಶ ನೀಡೋಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಅವಕಾಶ ಕಲ್ಪಿಸುವ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು. ಇದರ ನಡುವೆಯೇ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ 20 ಸಚಿವರ ಪಟ್ಟಿಯನ್ನು ಹೈಕಮಾಂಡ್ ಬಿಡುಗಡೆ ಮಾಡಿದ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಸಚಿವ ಸ್ಥಾನ ಸಿಗದ ಕೆಲ ಶಾಸಕರು ರಾಜೀನಾಮೆ ಘೋಷಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬೆಳವಣಿಗೆಯನ್ನ ಗಂಭೀರವಾಗಿ ಪರಿಣಮಿಸಿದೆ. ರಾಜೀನಾಮೆ ಬೆದರಿಕೆ ಹಾಕಿರ್ತಕ್ಕಂಥ ಶಾಸಕರ ಕುರಿತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಂದ ವರಿಷ್ಠರು ಮಾಹಿತಿ ಕೇಳಿದ್ದಾರೆ ಎನ್ನಲಾಗ್ತಾ ಇದೆ. ಸಚಿವ ಸ್ಥಾನ ಸಿಗದವರಿಗೆ ನಿಗಮ ಮಂಡಳಿಯಲ್ಲಿ ಸೂಕ್ತ ಜವಾಬ್ದಾರಿ ನೀಡುವ ಮೂಲಕ ಅಸಮಾಧಾನ ಶಮನಗೊಳಿಸಲು ಸೂಚಿಸಲಾಗಿದೆ. ಇದಕ್ಕೂ ಮೀರಿಯೂ ಯಾರಾದರೂ ರಾಜೀನಾಮೆ ಕೊಟ್ರೆ ಅದನ್ನು ಅಂಗೀಕರಿಸುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎಂಬ ಮಾಹಿತಿಯು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಇತ್ತ ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಬೆಳ್ಳೂರು ಗೋಪಾಲಕೃಷ್ಣ ಕಡೆ ಹೇಳಿದ್ರು. ಹಾಗಾಗಿ ನೋಡಿ, ಅವ್ರಿಗೆ ನಿಗಮ ಮಂಡಳಿ ಕೊಡಿ, ಆಗದೆ ಹೋದ್ರೆ ನೀವು ಅವ್ರಿಗೆ ರಾಜೀನಾಮೆ ಈಸ್ಕೊಳ್ಳಿ ಅಂತ. ಯಾರೋ 1 ಟೈಮ್ ಗೆದ್ದವ್ರು, 2 ಟೈಮ್ ಗೆದ್ದವ್ರು, 3 ಟೈಮ್ ಗೆದ್ದವ್ರು ಓಕೆ. ಆದರೆ ವಿಜಯನಗರದ ಕೃಷ್ಣಪ್ಪನವ್ರು ಸೀನಿಯರು, ಪ್ರಿಯಾ ಕೃಷ್ಣ ಅವರು ಅಲ್ಲೇ ಬಹಳ ಸರಿ MLA ಆಗವ್ರೆ, ಯಶವಂತರಾಯಗೌಡ ಪಾಟೀಲ್ MLA ಆಗವ್ರೆ, ಆಳಂದ BR ಪಾಟೀಲ್ MLA ಆಗವ್ರೆ. ಆ ದೇಶಪಾಂಡೆ ಅವ್ರದ್ದೆಲ್ಲ ಕತೆ ಏನ್ ಮಾಡ್ತೀರಿ ಅಂತ ನಿಗಮ ಮಂಡಳಿ ಕೊಡಕ್ಕಾಗತ್ತೆ ಅವ್ರೆಲ್ರಿಗೂ. ಬಟ್ ಹೈಕಮಾಂಡ್ ಯಾವ ಲೆಕ್ಕಾಚಾರದ ಮೇಲೆ ಇವೆಲ್ಲ ಮಾಡಿದೆ ಗೊತ್ತಿಲ್ಲ. ಲಾಬಿ ಮಾಡಿದವ್ರು ಕೊಟ್ರ, ನಿಯತ್ತಾಗಿರೋರು ಕೊಡ್ಲಿಲ್ವಾ ಅನ್ನೋ ಪ್ರಶ್ನೆಗಳ ಕೆಲವೊಂದು ಹುಟ್ಟಾಕತ್ತೆ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ 20 ಮಂದಿಯ ಪಟ್ಟಿಯನ್ನು ಪ್ರಕಟಿಸಿದರು. ಇಂದು 19 ಮಂದಿ ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಪಟ್ಟಿಯಲ್ಲಿ ಹೆಸರು ಇದ್ದರೂ MLC ಗಾಯತ್ರಿ ಶಾಂತೇಗೌಡ ಅವರು ಕೊನೆಯ ಕ್ಷಣದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಅಂತಿಮ ಹಂತದಲ್ಲಿ ನಡೆದ ರಾಜಕೀಯ ಬೆಳವಣಿಗೆಗಳ ಪರಿಣಾಮ ಈ ಬದಲಾವಣೆ ನಡೆದಿದೆ ಎನ್ನಲಾಗ್ತಾ ಇದೆ.
ಆರಂಭದಲ್ಲಿ ಪ್ರಕಟವಾದ ಸಚಿವರ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಆದರೆ ಪ್ರಮಾಣ ವಚನ ಸಮಾರಂಭಕ್ಕೂ ಮುನ್ನ ಮುಖ್ಯಮಂತ್ರಿ ಕಚೇರಿಯಿಂದ ಅವರಿಗೆ ಯಾವುದೇ ಕರೆ ಬಂದಿಲ್ಲ ಎನ್ನಲಾಗಿದೆ. ಹೀಗಾಗಿ ಪಟ್ಟಿಯಲ್ಲಿ ಹೆಸರಿದ್ದರೂ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಅವಕಾಶದಿಂದ ವಂಚಿತರಾದರು. ಇದರಿಂದ ಕಾಂಗ್ರೆಸ್ ವಲಯದಲ್ಲಿ ಹಲವು ಪ್ರಶ್ನೆಗಳು ಮೂಡಿವೆ. ಮಹಿಳಾ ಕೋಟಾದ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಕೊನೆಯ ಕ್ಷಣದವರೆಗೂ ತೀವ್ರ ಪೈಪೋಟಿ ನಡೆದಿತ್ತು ಎನ್ನಲಾಗಿದೆ. ಗಾಯತ್ರಿ ಶಾಂತೇಗೌಡ ಅವರ ಹೆಸರಿನ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಉಮಾಶ್ರೀ ಅವರ ಹೆಸರುಗಳು ಪ್ರಮುಖವಾಗಿ ಕೇಳಿಬಂದಿದ್ವು. ಈ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದ್ದು, ರಾಜ್ಯ ನಾಯಕರ ಒತ್ತಡದ ಬಳಿಕ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಕೈಬಿಡುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂತು ಎಂಬ ಮಾಹಿತಿ ರಾಜಕೀಯ ವಲಯದಲ್ಲಿ ಹರಿದಾಡ್ತಿದೆ. ಇದೇ ವೇಳೆ ಸಂಸದ ಇ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಪರವೂ ಕೊನೆಯ ಕ್ಷಣದಲ್ಲಿ ಲಾಬಿ ನಡೆದಿತ್ತು ಎನ್ನಲಾಗ್ತಾ ಇದೆ. ಮಹಿಳಾ ಪ್ರತಿನಿಧಿತ್ವದ ವಿಚಾರದಲ್ಲಿ ನಡೆದ ಈ ರಾಜಕೀಯ ಲೆಕ್ಕಾಚಾರವೇ ಅಂತಿಮ ಪಟ್ಟಿಯಲ್ಲಿ ಬದಲಾವಣೆಗೆ ಕಾರಣವಾಗಿದೆ ಎಂಬ ಚರ್ಚೆಯೂ ಜೋರಾಗಿದೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರು ಭಾವುಕರಾಗಿದ್ರು ಎನ್ನಲಾಗ್ತದೆ. ಯಾವುದೇ ತಪ್ಪು ಮಾಡದಿದ್ರು 4 ವರ್ಷಗಳಿಂದ ಪರಿಷತ್ ನನಗೆ ಅನ್ಯಾಯವಾಗಿದೆ, ಈಗ ಸಚಿವ ಸ್ಥಾನದಲ್ಲೂ ಅವಕಾಶ ಕೈತಪ್ಪಿದೆ, ಒಮ್ಮೆ ಅವಕಾಶ ನೀಡಬೇಕು ಅಂತ ಮನವಿ ಮಾಡಿ ಕಣ್ಣೀರಿಟ್ಟಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಅವ್ರ ಮೊನ್ಮನೇಶ ಕೋರ್ಟ್ನ ಆದೇಶದ ಪರಿಣಾಮ, ತೀರ್ಪಿನ ಪರಿಣಾಮ MLC ಆಗವ್ರೆ. ಮತ್ತೀಗ ಮಂತ್ರಿಯಿಂದ ಬಹಳ ಖುಷಿ ಆಗಿದ್ರು. ಒಂಥರ ವಿಚಿತ್ರ ಇದು, ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂತ. ಇನ್ನು ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ ಹಾಗೂ ವಿಜಯನಗರ ಶಾಸಕ ಕೃಷ್ಣಪ್ಪ ಅವರಿಗೆ ಸಂಪುಟದಲ್ಲಿ ಅವರಿಬ್ಬರು ಯಾರೋ ಒಬ್ರು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಅಸಮಾಧಾನಗೊಂಡ ಬೆಂಬಲಿಗರು ಹಾಗೂ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಬೆಂಗಳೂರಿನಲ್ಲಿ. ಅದು ಅವರ ಕ್ಷೇತ್ರ ವಿಜಯನಗರ ಹಾಗೂ ಗೋವಿಂದರಾಜನಗರದಲ್ಲಿ. DK ಶಿವಕುಮಾರ್ ಏನ್ ಸಂಪುಟ ವಿಸ್ತರಣೆಗೆ ಅನುಮತಿ ಸಿಕ್ಕಿದ ಬೆನ್ನಲ್ಲೇ ಬೆಂಗಳೂರಿನ ನಾಗರಬಾವಿಯಲ್ಲಿ ಇರತಕ್ಕಂಥ ಅಜ್ಜಯ್ಯನ ಶಾಖಾ ಮಠಕ್ಕೆ ಆಗಮಿಸಿದ್ರು. ಈ ವೇಳೆ ರಸ್ತೆಗೆ ಅಡ್ಡಲಾಗಿ ನಿಂತ ಕಾರ್ಯಕರ್ತರು ಸಿಎಂ ಕಾರಿಗೆ ಮುತ್ತಿಗೆ ಹಾಕಲು ಯತ್ನ ಮಾಡಿದ್ರು. ಪರಿಸ್ಥಿತಿ ಗಂಭೀರವಾಗ್ತಿದ್ದಂತೆ ಸಿಎಂ ಕಾರು ಯೂಟರ್ನ್ ಹೊಡೆದು ಹಿಂತಿರುಗಿದ್ದು. ಆದರೂ ಕಾರ್ಯಕರ್ತರು ಕಾರಿನ ಹಿಂದೆ ಓಡಿ ಆಕ್ರೋಶ ವ್ಯಕ್ತಪಡಿಸಿದರು. ನಾಗರಬಾವಿ ಸರ್ಕಲ್ ಹಾಗೂ ವಿಜಯನಗರ ಮುಖ್ಯ ರಸ್ತೆಯಲ್ಲಿ ಜಮಾಯಿಸಿದ ಕೃಷ್ಣಪ್ಪ ಬೆಂಬಲಿಗರು ಮತ್ತು ಮಹಿಳಾ ಕಾರ್ಯಕರ್ತೆಯರು ರಸ್ತೆ ಮಧ್ಯೆ ಕುಳಿತು ಮಲಗಿ ವಾಹನಗಳ ಸಂಚಾರವನ್ನ ಸಂಪೂರ್ಣ ತಡೆದರು. ರಸ್ತೆಗೆ ನುಗ್ಗಿದ ಪ್ರತಿಭಟನಾಕಾರರು ಟೈರ್ ಸುಟ್ಟು ಬೆಂಕಿ ಹಚ್ಚುವ ಮೂಲಕ ರಸ್ತೆ ತಡೆ ನಡೆಸಿದರು. ಪ್ರತಿಭಟನೆಯಿಂದಾಗಿ ಮೈಸೂರು ರಸ್ತೆಯಲ್ಲಿ ಸುಮಾರು 4 ಕಿಲೋಮೀಟರ್ಗೂ ಹೆಚ್ಚು ದೂರ ಸಾಗುವಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪ್ರತಿಭಟನಾಕಾರರನ್ನ ಚೆದರಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಹರಸಾಹಸ ಪಡ್ತಿದ್ರು. ಯಾಕಂದ್ರೆ ಕೃಷ್ಣಪ್ಪ ಸೀನಿಯರ್, ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು. ಪ್ರಿಯಾ ಕೃಷ್ಣ ಕೂಡ 2009 ಇಂದ ಗೆದ್ಕೊಂಡು ಬಂದಾರೆ. 1, 2, 3, 4 ಬಾರಿ ಅವರು ಶಾಸಕರಾಗಿದ್ದಾರೆ. ಅವ್ರಿಗೂ ಅವಕಾಶ ಆಗ್ಲಿಲ್ಲ. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೋತ್ರು, ಅವ್ರ ಮಂತ್ರಿ. ಇಲ್ಲಿ ಸತೀಶ್ ಜಾರಕಿಹೊಳಿ MLA, ಅವ್ರ ಮಗಳು MP, ಅವ್ರ ಮಂತ್ರಿ. ಈಶ್ವರ್ ಖಂಡ್ರೆ ಮಂತ್ರಿ, ಅವ್ರ ಮಗ MP, ಅವ್ರ ಮನೆಗೆ ಕೊಟ್ಟರು. SS ಮಲ್ಲಿಕಾರ್ಜುನ್ ಮಗನ್ ಗೆಲ್ಸ ಅವ್ರು ಕೊಟ್ಟವ್ರು. ಯಾಕೆ ಕೃಷ್ಣಪ್ಪನವ್ರು ಕೊಡ್ಲಿಲ್ಲ ಅಂತ ಒಂಥರ ವಿಚಿತ್ರ ಕಾಂಗ್ರೆಸ್ ಅಲ್ಲಿ. ಕಾಂಗ್ರೆಸ್ ಲೆಟರ್ ಹೆಡ್ ನಲ್ಲಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನ ಉನ್ನತ ಸಾಂವಿಧಾನಿಕ ಹುದ್ದೆಗಳಿಗೆ ಹೆಸರುಗಳನ್ನ ಪ್ರಕಟಿಸಿರುವ ವಿಚಾರ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ಈ ಬೆಳವಣಿಗೆಗೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ ಮತ್ತೊಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಸುರೇಶ್ ಕುಮಾರ್, ವಿಧಾನಸಭೆಯ ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿ ಹುದ್ದೆಗಳು ಯಾವುದೇ ರಾಜಕೀಯ ಪಕ್ಷದ ವ್ಯಾಪ್ತಿಗೆ ಸೀಮಿತವಾಗದ ಸಾಂವಿಧಾನಿಕ ಹುದ್ದೆಗಳಾಗಿವೆ. ಈ ಸ್ಥಾನಗಳು ನಿಷ್ಪಕ್ಷಪಾತತೆ, ಘನತೆ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪ್ರತಿನಿಧಿಸುತ್ತವೆ ಅಂತ ಹೇಳಿದರು. ಕಾಂಗ್ರೆಸ್ ಅನ್ನು ಅಧಿಕೃತ ಲೆಟರ್ ಹೆಡ್ ನಲ್ಲಿ ಈ ಹುದ್ದೆಗಳ ಹೆಸರನ್ನ ಪ್ರಕಟಿಸಿರುವುದು ಅತ್ಯಂತ ಆಕ್ಷೇಪಾರ್ಹ. ಇಂತಹ ನಡೆ ಈ ಹುದ್ದೆಗಳ ಪಕ್ಷಾತೀತ ಸ್ವರೂಪಕ್ಕೆ ಧಕ್ಕೆ ತರುವುದರ ಜೊತೆಗೆ ಅವುಗಳ ಘನತೆ ಮತ್ತು ಗೌರವಕ್ಕೂ ಧಕ್ಕೆ ಆಗುತ್ತೆ ಅಂತ ಅವರು ಆರೋಪಿಸಿದರು. ಇದೇ ವೇಳೆ ಮುಂದೆ ಆಯ್ಕೆ ಆಗಬೇಕಿರ್ತಕ್ಕಂಥ ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರು, ಸಭಾಪತಿ ಹಾಗೂ ಉಪಸಭಾಪತಿ ಹುದ್ದೆಗಳ ಹೆಸರುಗಳನ್ನ ಆಡಳಿತ ಪಕ್ಷದ ಲೆಟರ್ ಹೆಡ್ ನಲ್ಲಿ ಪ್ರಕಟಿಸಿ ದೆಹಲಿಯಿಂದ ಕಳಿಸಿರುವುದು ಇದೇ ಮೊದಲ ಬಾರಿ. ಇದು ಕೇವಲ ಸಂಸದೀಯ ಸಂಪ್ರದಾಯಗಳ ಉಲ್ಲಂಘನೆಯಷ್ಟೇ ಅಲ್ಲ, ಸಾಂವಿಧಾನಿಕ ಮೌಲ್ಯಗಳ ಮೇಲಿನ ನಿರ್ಲಕ್ಷ್ಯವನ್ನು ತೋರಿಸುತ್ತದೆ ಅಂತ ಟೀಕಿಸಿದರು. ಬಾಯಲ್ಲಿ ಸಂವಿಧಾನ ರಕ್ಷಣೆಯ ಮಾತುಗಳನ್ನು ಆಡುವ ಕಾಂಗ್ರೆಸ್ ಆಚರಣೆಯಲ್ಲಿ ಸಾಂವಿಧಾನಿಕ ಸಂಸ್ಥೆಗಳು ಹಾಗೂ ಉನ್ನತ ಹುದ್ದೆಗಳನ್ನ ಪಕ್ಷದ ರಾಜಕೀಯ ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತಿದೆ. ಇದು ಕಾಂಗ್ರೆಸ್ನ ದ್ವಂದ್ವ ನಿಲುವಿಗೆ ಮತ್ತೊಂದು ಉದಾಹರಣೆ ಅಂತ ಸುರೇಶ್ ಕುಮಾರ್ ವಾಗ್ದಾಳಿ ನಡೆಸಿದರು. ಹೊರಟ್ಟಿಯವರು ಹೇಳಿದ್ರು, ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಸಭಾಪತಿಯನ್ನು ಇಳಿಸಿ ಸರ್ಕಾರ ಚೇಂಜ್ ಆಯ್ತು ಅಂತ ಹೋಗಿಲ್ಲ, ಇದಾಗಲ್ಲ ಅಂತ ಹೇಳಿದ್ರು. ಬಟ್ ಆದ್ರೂ ಇವರು ಕಾಂಗ್ರೆಸ್ ಅವರಿಗೆ ಮಾಡಿದ ನೋಡ್ಬೇಕೇನು ಅಂತ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಕ್ಷೇತ್ರದಲ್ಲಿ ಹೀನಾಯ ಸೋಲು ಬಿಜೆಪಿಗೆ. ಹೌದು, 3 ದಶಕಗಳ ನಂತರ ಬಿಜೆಪಿ ತನ್ನ ಭದ್ರಕೋಟೆಯಾದ ಬಿಹಾರದ ಬಂಕಿಪುರ ಉಪಚುನಾವಣೆಯಲ್ಲಿ ಹೀನಾಯ ಸೋಲು ಅನುಭವಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಕ್ಷೇತ್ರವಾದ ಬಂಕಿಪುರದಲ್ಲಿ ಮೊದಲ ಬಾರಿಗೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಜನಸುರಾಜ್ ಪಕ್ಷದ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಮೊದಲ ಪ್ರಯತ್ನದಲ್ಲೇ ಬಿಜೆಪಿಗೆ ಹೀನಾಯ ಸೋಲಿನ ರುಚಿ ತೋರಿಸುವ ಮೂಲಕ ಗೆಲುವಿನ ನಗೆ ಬೀರಿದ್ದಾರೆ. ಬಿಜೆಪಿಗೆ ಪ್ರತಿಷ್ಠೆ ಕಣವಾಗಿದ್ದ ಬಂಕಿಪುರದ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್, ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮತ್ತು ಹಲವರು ಕೇಂದ್ರ ಸಚಿವರು, ಇಡೀ ಬಿಹಾರ ಸಚಿವ ಸಂಪುಟದೊಂದಿಗೆ ಬಂಕಿಪುರದಲ್ಲಿ ಬೇಡಿ ಬಿಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರಶಾಂತ್ ಕಿಶೋರ್ ಗೆಲ್ಲುವುದು ಖಚಿತವಾಗುತ್ತಿದ್ದಂತೆ ಜನಸುರಾಜ್ ಪಕ್ಷದ ಕಾರ್ಯಕರ್ತರು ಅವರನ್ನ
ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿಸಿ ಸಂಭ್ರಮಾಚರಣೆ ಮಾಡಿದ್ರು. ಯಾವ ಅಧ್ಯಕ್ಷ ಆದ್ರೆ ಏನಾದ್ರೂ ಜನ ತೀರ್ಮಾನ ಮಾಡೋರು ಮಗ್ಚಾಕ್ತಾರೆ. 95 ಇಂದ ಬಿಜೆಪಿ ಗೆಲ್ತಾ ಇತ್ತು ಇಲ್ಲಿ. ಈಗ ಜನಸರಾಜ್ ಪ್ರಶಾಂತ್ ಕಿಶೋರ್ ಅವರು ಮೊನ್ನೆ ಚುನಾವಣೆ ಸೋತಿದ್ರು, ಅಂದ್ರೆ ಅವ್ರ ಪಕ್ಷ ಸೋತಿತ್ತು, ಗೆಲ್ಲಕ್ಕಾಗಿರ್ಲಿಲ್ಲ. ಬಟ್ ಅವರೇ ಚುನಾವಣೆ ಗೆಲ್ಲೋದ್ರ ಮೂಲಕ ಒಂದು ಸಚಿವ ಮಾಡಿದ್ದಾರೆ ಈಗ. ಇನ್ನು ಮಧ್ಯಪ್ರದೇಶದ ದಾಟಿಯಾ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಗಳಿಸಿದೆ. ಆಡಳಿತಾರೂಢ ಬಿಜೆಪಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವಲ್ಲಿ ವಿಫಲವಾಗಿದೆ. 2023ರಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಶಾಸಕ ರಾಜೇಂದ್ರ ಭಾರತಿಗೆ ವಂಚನೆ ಪ್ರಕರಣದಲ್ಲಿ 3 ವರ್ಷ ಜೈಲು ಶಿಕ್ಷೆಯಾಗಿದ್ದ ಹಿನ್ನೆಲೆ ಈ ದಾಟಿಯಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುವಂತಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಘನಶ್ಯಾಮ್ ಸಿಂಗ್ ಬಿಜೆಪಿ ಅಶುತೋಷ್ ತಿವಾರಿ ವಿರುದ್ಧ 6,000 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದರು. ಈ ಮೂಲಕ ಕಾಂಗ್ರೆಸ್ ತನ್ನ ಸ್ಥಾನವನ್ನ ತನ್ನಲ್ಲೇ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಮತ್ತೊಂದೆಡೆ ಗುಜರಾತ್ನ ಮಂಜುಲ್ಪುರ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸುವ ಮೂಲಕ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ಬಿಜೆಪಿ ಶಾಸಕ ಯೋಗೇಶ್ ಪಟೇಲ್ ಸಾವನಿಂದ ತೆರವಾದ ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿಯ ಸತ್ಯೇಂದ್ರ ಬಾಯ್ ಪಟೇಲ್ ಕಾಂಗ್ರೆಸ್ನ ಬಿಕಾಬಾಯ್ ರಬೇರಿಯನ್ನ 30,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಸೋಲಿಸಿ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಬಿಜೆಪಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಬಿಜೆಪಿ ಗೆದ್ದಿತ್ತು, ಗುಜರಾತ್ ಬಿಜೆಪಿ ಗೆದ್ದಿದೆ, ಮಧ್ಯಪ್ರದೇಶ ಕಾಂಗ್ರೆಸ್ ಗೆದ್ದಿದೆ. ಆದ್ರೆ ಬಿಹಾರದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಕ್ಷೇತ್ರದಲ್ಲೇ ಬಿಜೆಪಿ ಸೋತಿದೆ. ಜನಸ್ವರಾಜ್ನ ಪ್ರಶಾಂತ್ ಕಿಶೋರ್ ಗೆದ್ದಿದ್ದಾರೆ. ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಕಾವೇರಿ ನೀರು ಹಂಚಿಕೆ ವಿವಾದ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ಕರ್ನಾಟಕ ತಕ್ಷಣವೇ ತಮ್ಮ ಪಾಲಿನ ಕಾವೇರಿ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಇದರೊಂದಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಮ್ಮೆ ಕಾನೂನು ಮತ್ತು ರಾಜಕೀಯ ಸವಾಲು ಎದುರಾಗಿದೆ. ಜುಲೈ 28ರಂದು ನಡೆದ 139ನೇ ಸಭೆಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೃಷ್ಣರಾಜಸಾಗರ ಮತ್ತು ಕಬಿನಿ ಜಲಾಶಯಗಳಿಂದ ಜುಲೈ 29ರಿಂದ ಆಗಸ್ಟ್ 12ರವರೆಗೆ 15 ದಿನಗಳ ಕಾಲ ಪ್ರತಿದಿನ ಬಿಳಿಗುಂಡ್ಲುವಿನಲ್ಲಿ 3,500 ಕ್ಯೂಸೆಕ್ಸ್ ನೀರು ಹರಿಸುವಂತೆ ಕರ್ನಾಟಕಕ್ಕೆ ನಿರ್ದೇಶನ ಕೊಟ್ಟಿತ್ತು. ಈ ಆದೇಶವನ್ನ ಜುಲೈ 30ರಂದು ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ 54ನೇ ತುರ್ತು ಸಭೆಯ ಎತ್ತಿಡಿದಿತ್ತು. ಆದ್ರೆ ಈ ಆದೇಶವನ್ನ ಕರ್ನಾಟಕ ಪಾಲಿಸಿಲ್ಲ ಅಂತ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಆರೋಪಿಸಿತ್ತು. ಜುಲೈ 29ರಿಂದ ಕಾಂಗ್ರೆಸ್ ಆಗಸ್ಟ್ 2ರವರೆಗೆ ಬಿಳಿಗುಂಡ್ಲುವಿನಲ್ಲಿ ಕೇವಲ 158ರಿಂದ 550 ಕ್ಯೂಸೆಕ್ ನೀರು ಮಾತ್ರ ಹರಿದಿದ್ದು, ನಿಗದಿಪಡಿಸಿದ 3,500 ಕ್ಯೂಸೆಕ್ಗಿಂತ ಇದು ಬಹಳ ಕಡಿಮೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದಲ್ಲದೆ ಕರ್ನಾಟಕದ ಜಲಾಶಯಗಳಲ್ಲಿ ಸಾಕಷ್ಟು ನೀರಿನ ಸಂಗ್ರಹವಿದ್ದು ನೀರು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ತಮಿಳುನಾಡು ವಾದಿಸಿದೆ. ಆಗಸ್ಟ್ 3ರ ವೇಳೆಗೆ ಕೃಷ್ಣರಾಜಸಾಗರದಲ್ಲಿ 23 ಟಿಎಂಸಿ, ಕಬಿನಿಯಲ್ಲಿ 18 ಟಿಎಂಸಿ, ಆರಂಗಿಯಲ್ಲಿ 7 ಟಿಎಂಸಿ ನೀರು ಹಾಗೂ ಹೇಮಾವತಿ ಜಲಾಶಯದಲ್ಲಿ 28 ಟಿಎಂಸಿ ನೀರು ಸಂಗ್ರಹವಿದ್ದು 4 ಜಲಾಶಯಗಳಲ್ಲಿ ಒಟ್ಟು 77 ಟಿಎಂಸಿ ನೀರಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಲಾಗಿದೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗಿರುವ ಕಾರಣ ಪ್ರಮಾಣ ಅನುಗುಣ ಹಂಚಿಕೆ ಸೂತ್ರದ ಪ್ರಕಾರ ತಮಿಳುನಾಡಿಗೆ 26 ಟಿಎಂಸಿ ನೀರು ದೊರೆಯಬೇಕಿತ್ತು. ಆದ್ರೆ ಸದ್ಯಕ್ಕೆ ಸಿಡಬ್ಲ್ಯೂಎಂಎ ನಿಗದಿಪಡಿಸತಕ್ಕಂತ 4.5 ಟಿಎಂಸಿ ನೀರು ಸಾಕಾಗುವುದಿಲ್ಲ ಅಂತ ತಮಿಳುನಾಡು ಸರ್ಕಾರ ವಾದಿಸಿದೆ. ಕಾವೇರಿ ಪ್ರಾಧಿಕಾರಗಳ ಆದೇಶವನ್ನು ಕರ್ನಾಟಕ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಾಗೂ ನಿಗದಿತ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಬೇಕು ಅಂತ ಮನವಿ ಮಾಡಿದೆ. ಈ ಕುರಿತು ತಮಿಳುನಾಡು ಸರ್ಕಾರದ ಪರ ವಾದ ಮಂಡಿಸುತ್ತಿರುವ ವಕೀಲ ಬಿ ಕರುಣಾಕರನ್ ಕರ್ನಾಟಕ ಬಿಡುಗಡೆ ಮಾಡಿರುವ ನೀರಿನ ಪ್ರಮಾಣ ಸಿಡಬ್ಲ್ಯೂಆರ್ಸಿ ಆದೇಶಕ್ಕಿಂತ ಬಹಳ ಕಡಿಮೆ ಅಂತ ತಿಳಿಸಿದ್ದಾರೆ. ನೀರಲ್ಲೇ ಹರ್ಕೊಂಡು ಹೋಯ್ತದೆ. ಕಬಿನಿಂದ 10,000 ಬಿಟ್ಟವ್ರೆ, ಕೇಳಿದ್ 3,500, 10,000 ಬಿಟ್ಟವ್ರೆ. 3 ದಿನದ ಒಂದೇ ದಿನ ನೀರು ಬಿಡ್ತಾವ್ರೆ. ಇದು ಅಲ್ಲಿ ಟೇಬಲ್ ಮುಂದೆ ಬರಕ್ ಮುಂಚೆ ಇದು ಕ್ಲಿಯರ್ ಆಗುತ್ತೆ, ಅದೇನೋ ಮಾಡಕ್ಕಲ್ಲ. ಇದಿಷ್ಟು ಇಂದಿನ ಸುದ್ದಿ. ಡಿ.ಕೆ. ಶಿವಕುಮಾರ್ ನೂತನ ಇನ್ನೊಂದಷ್ಟು ಜನ ಬಂದಲ್ಲ ಮಂತ್ರಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಮತ್ತಾರು ಮಂತ್ರಿ ಆಗ್ಬೇಕಾಗಿತ್ತು, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.